ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮನೇಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತಲ್ವಾ. ತಮ್ಮನೇಲಿ ನೋಡಿದ್ಮೇಲೆ ಒಂದು ಕಾಲು ಭಾಗನಾದ್ರೂ ವಿಷಯ ಅಂದರೆ ಯಾವ ವಿಷಯ ಯಾವ ಟಾಪಿಕ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂತ ಅದು ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ. ಹೌದು ಫ್ರೆಂಡ್ಸ್, ಇವತ್ತು ತಂದಿರುವಂತಹ ಈ ಒಂದು ಟಾಪಿಕ್ಕು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ, ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಅದ್ಭುತವಾದಂತಹ ಒಂದು ಚಮತ್ಕಾರದ ರೀತಿಯಲ್ಲಿ ಬದಲಾವಣೆ ಮಾಡುವಂತಹ ಒಂದು ಚಮತ್ಕಾರದ ಒಂದು ಟಾಪಿಕ್ ಅಂತಾನೆ ಹೇಳ್ಬೋದು, ಅಂತ ಒಂದು ಒಳ್ಳೆಯ ಟಿಪ್ಸ್ ಅಂತಾನೆ ಹೇಳ್ಬೋದು. ನೋಡಿ, ನಾನು ನಿಮ್ಗೆ ಇಲ್ಲಿ ಬೆಳ್ಳುಳ್ಳಿನ ತೋರಿಸ್ತಾ ಇದ್ದೀನಿ. ಈ ಬೆಳ್ಳುಳ್ಳಿನ ನಾನು ನಿಮ್ಗೆ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ, ಈ ಬೆಳ್ಳುಳ್ಳಿನ ನಾವು ಯೂಸ್ ಮಾಡಿಕೊಂಡು ಯಾವ ರೀತಿ ಹಣನ ಆಕರ್ಷಣೆ ಮಾಡೋದು ಅನ್ನೋದೇ ಇವತ್ತಿನ ಒಂದು ಟಾಪಿಕ್ಕು. ಬೆಳ್ಳುಳ್ಳಿನ ಬಳಸ್ಕೊಂಡು ಯಾವ ರೀತಿ ಹಣನ ಆಕರ್ಷಣೆ ಮಾಡೋದು, ಮತ್ತೆ ಮಹಾಲಕ್ಷ್ಮಿನ ಯಾವ ರೀತಿ ನಾವು ಹೋಲಿಸ್ಕೊಳ್ಳೋದು, ಇದರಿಂದ ನಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಸಾಲದ ಸಮಸ್ಯೆ ಆಗಿರ್ಬೋದು, ಇಲ್ಲ ಯಾವ್ದಾದ್ರು ಒಂದು ಕೈ ಅಂದ್ರೆ ಯಾವ್ದಾದ್ರು ಕೆಲಸಕ್ಕೆ ಕೈ ಹಾಕಿದ್ರೆ ನಮ್ಗೆ ಯಶ ಸಿಗ್ತಾ ಇಲ್ಲ, ನಮ್ಗೆ ನಮ್ಮ ಜೀವನದಲ್ಲಿ ಏಳಿಗೆನೇ ಆಗ್ತಾ ಇಲ್ಲ, ದುಡ್ದಂತಹ ಹಣ ₹1 ಸಹ ನಮಗೆ ಕೈಯಲ್ಲಿ ಉಳಿತಾ ಇಲ್ಲ, ಬರೀ ನಷ್ಟದ ಮೇಲೆ ನಷ್ಟನೇ ಆಗ್ತಾ ಇದೆ, ವ್ಯಾಪಾರ ವ್ಯವಹಾರಗಳು ಸರಿಯಾಗಿ ನಡೀತಾ ಇಲ್ಲ ಅಂತಂದ್ರೆ ಇಂತಹ ಎಲ್ಲ ಸಮಸ್ಯೆಗಳಿಗೂ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂತಹ ಅದ್ಭುತವಾದಂತಹ ಒಂದು ಬೆಳ್ಳುಳ್ಳಿಯ ಟಾಪಿಕ್ ಇವತ್ತು ಒಂದು ಬೆಳ್ಳುಳ್ಳಿಯ ಟಿಪ್ಸೇ ತಂದಿದ್ದೀನಿ ಅಂತಾನೆ ಹೇಳ್ಬೋದು. ಹೌದು ಫ್ರೆಂಡ್ಸ್, ಈ ಒಂದು ರೆಮಿಡಿನ ನೀವು ಮಾಡೋದ್ರಿಂದ ನಿಮ್ಮಲ್ಲಿ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಇದ್ರೂ ನೀವು ತುಂಬಾ ಸುಲಭವಾಗಿ ಬಗೆಹರಿಸ್ಕೊಂಡು ಮಾತೆ ಮಹಾಲಕ್ಷ್ಮಿನ ಹೋಲಿಸ್ಕೋಬಹುದು ಅಂತಾನೆ ಹೇಳ್ಬೋದು. ಹಾಗಾದ್ರೆ ನೋಡಿ, ಈ ಬೆಳ್ಳುಳ್ಳಿನ ನಾವು ಬಳಸ್ಕೊಂಡು ಯಾವ ರೀತಿ ನಾವು ಕೆಲವೊಂದು ತಂತ್ರ ಪರಿಹಾರಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೊಳ್ಳೋದು ಅನ್ನೋದನ್ನ ನಾನು ನಿಮಗೆ ಒಂದು ಚಿಕ್ಕದಾದಂತಹ ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಸಾಮಾನ್ಯವಾಗಿ ನೀವು ನೋಡ್ಬೋದು, ನಮ್ಮ ಜನ ಸಾಮಾನ್ಯವಾಗಿ ಅಂದರೆ ಪ್ರತಿಯೊಬ್ಬರ ಮನೇಲೂ ಕಷ್ಟ ಅನ್ನೋದು ಇದ್ದೇ ಇರುತ್ತಲ್ವಾ. ಹಾಗೆ ಸಾಮಾನ್ಯವಾಗಿ ನಮ್ಮ ಜನ ಏನು ಮಾತಾಡ್ಕೋತಾ ಇರ್ತಾರೆ ಏನಂತೇಳಿ, ಅಪ್ಪ ನಾವು ಕಷ್ಟಪಟ್ಟು ದುಡಿತೀವಿ, ನಮಗೆ ಕಷ್ಟ ಬಿಡಿದ್ರು ನಮಗೆ ಏಳಿಗೆನೇ ಇಲ್ಲ, ಕೈಯಲ್ಲಿ ನಮಗೆ ಹಣ ಬಂದರೆ ಸಾಕು, ಈ ಹಣ ಕೈಯಲ್ಲಿ ಹಿಂಗೆ ಬರುತ್ತೆ, ಹಿಂಗೆ ಹೊಟ್ಟೋಗ್ಬಿಡುತ್ತೆ, ಎಷ್ಟು ದುಡಿದ್ರು ನಮಗೆ ಹಣಕಾಸಿನ ಸಮಸ್ಯೆ ಅನ್ನೋದು ಬಗ್ಗೆನೇ ಹರಿತಾ ಇಲ್ಲ ಅಂತ ಸಾಮಾನ್ಯವಾಗಿ ನೀವು ಮಾತಾಡ್ಕೊಳ್ಳೋದನ್ನ ನೀವು ನೋಡಿರ್ತೀರ, ಕೇಳಿರ್ತೀರ ಅಲ್ವಾ. ಹೌದು ಫ್ರೆಂಡ್ಸ್. ಹಾಂ ಫ್ರೆಂಡ್ಸ್, ಸಾಮಾನ್ಯವಾಗಿ ನಮ್ಮ ಜನ ಮಾತಾಡ್ಕೋತಾ ಇರ್ತಾರೆ, ಅಂದರೆ ಫ್ರೀ ಆಗಿದ್ದಾಗ ನಾವು ಮಾತಾಡ್ತಾನೆ ಇರ್ತೀವಿ ಅಲ್ವಾ. ಅಂದರೆ ಏನಂತಂದರೆ, ಏನಪ್ಪ ನಮ್ಮ ಮನೆ ಬರ, ನಾವು ಎಷ್ಟು ದುಡಿದ್ರೂ ನಮಗೆ ಕೈಯಲ್ಲಿ ಹಣ ಉಳಿಯೋದೇ ಇಲ್ಲ, ನಾವು ಏನು ಮಾಡಿದ್ರು ನಮಗೆ ಏಳಿಗೆನೇ ಆಗಲ್ಲ, ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕಷ್ಟಪಟ್ಟು ದುಡ್ಕೊಬರ್ತೀವಿ, ದುಡ್ದಂಥ ಹಣ ನಮಗೆ ಹಿಂಗೆ ಬರುತ್ತೆ ಹಿಂಗೆ ಹೊಟ್ಟೋಗ್ಬಿಡುತ್ತೆ, ಬರೀ ನಮಗೆ ದುಡ್ದಂಥ ದುಡ್ಡು ನಮಗೆ ಕೈಯಲ್ಲಿ ನಿಲ್ತಾನೆ ಇಲ್ಲ, ನಮಗೆ ಏಳಿಗೆನೇ ಆಗ್ತಾ ಇಲ್ಲ, ಮಕ್ಕಳು ಫೀಸ್ ಕಟ್ಟೋಕ್ಕೂ ಸಹ ನಮ್ಗೆ ಆಗ್ತಾ ಇಲ್ಲ, ಏನು ಮಾಡೋದು ಇದಕ್ಕೆ ಅಂತ ನಮಗೆ ಗೊತ್ತೇ ಆಗ್ತಾ ಇಲ್ಲ, ಏನಪ್ಪ ಮಾಡೋದು, ಈ ದುಡ್ದಂಥ ಹಣನ ನಾವು ಉಳಿಸ್ಕೋಬೇಕು, ದುಡ್ದಂಥ ಹಣ ನಮ್ಮ ಕೈಯಲ್ಲಿ ನಿಲ್ಲಬೇಕು, ಇದಕ್ಕೆ ಏನು ಮಾಡೋದು ಅಂತೇಳಿ ನೀವು ಸಾಮಾನ್ಯವಾಗಿ ಯೋಚನೆ ಮಾಡ್ತಾ ಇರ್ತೀರಾ, ಇಲ್ಲ ಈ ಯಾರ ಹತ್ರನಾದ್ರೂ ನೀವು ಮಾತಾಡ್ತಾ ಇರ್ತೀರ ಅಲ್ವಾ. ಇಂತಹ ಸಮಸ್ಯೆನ ನೀವು ತುಂಬ ಸುಲಭವಾಗಿ ನಾನು ಹೇಳ್ಕೊಡುವಂತಹ ಈ ಒಂದು ಬೆಳ್ಳುಳ್ಳಿಯ ಒಂದು ರೆಮಿಡಿಯಿಂದ ತುಂಬ ಸುಲಭವಾಗಿ ಬಗೆಹರಿಸ್ಕೋಬಹುದು ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಹೌದು, ಅಂತಹ ಒಂದು ಚಮತ್ಕಾರದ ಒಂದು ಶಕ್ತಿ ಈ ಒಂದು ಬೆಳ್ಳುಳ್ಳಿಗೆ ಇದೆ ಅಂತಾನೆ ಹೇಳ್ಬೋದು. ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆನ ತುಂಬ ಸುಲಭವಾಗಿ ಬಗೆಹರಿಸ್ಕೊಂಡು ಮಾತೆ ಮಹಾಲಕ್ಷ್ಮಿನೂ ಸಹ ನೀವು ತುಂಬ ಸುಲಭವಾಗಿ ಹೋಲಿಸ್ಕೋಬಹುದು ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ಬೆಳ್ಳುಳ್ಳಿನ ನಾವು ಬಳಸ್ಕೊಂಡು ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೈಯಲ್ಲಿ ಸದಾ ಹಣದ ಕಂತೆನೆ ನೀವು ನೋಡ್ತೀರಾ, ನಿಮ್ಮ ಕೈಯಲ್ಲಿ ಹಣ ಓಡಾಡುವುದನ್ನ ನೀವು ಕಾಣ್ತೀರಾ, ಮತ್ತೆ ನಿಮ್ಮ ಒಂದು ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗೋದನ್ನ ಸಹ ನೀವು ನೋಡ್ಕೋಬಹುದು. ಅಂತ ಒಂದು ಶಕ್ತಿ ಈ ಒಂದು ಬೆಳ್ಳುಳ್ಳಿಗಿದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ಒಂದು ಬೆಳ್ಳುಳ್ಳಿನ ನಾವು ಬಳಸ್ಕೊಂಡು ಯಾವ ರೀತಿ ಕೆಲವೊಂದು ತಂತ್ರ ಪರಿಹಾರಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೋಬಹುದು ಅಂತ ನೀವು ಕೇಳೋದಾದ್ರೆ, ಕೆಲವೊಂದು ತಂತ್ರದ ಮೂಲಕ ಕೆಲವೊಂದು ತಂತ್ರ ಪರಿಹಾರಗಳನ್ನ ನಾನು ಹೇಳ್ಕೊಡುವುದರ ಮೂಲಕ ನಿಮ್ಗೆ ಈ ಒಂದು ಬೆಳ್ಳುಳ್ಳಿಯ ರೆಮಿಡಿನ ತೋರಿಸ್ಕೊಡ್ತೀನಿ. ಈ ಒಂದು ಚಿಕ್ಕದಾದಂತಹ ಒಂದು ರೆಮಿಡಿನ ನಿಮಗೆ ತೋರಿಸ್ಕೊಡ್ತೀನಿ. ಇದು ತುಂಬಾ ಪವರ್ಫುಲ್ ಆಗಿ ವರ್ಕ್ ಮಾಡುವಂತಹ ಒಂದು ಶಕ್ತಿ ಈ ಒಂದು ಬೆಳ್ಳುಳ್ಳಿಗಿದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ನಾವು ಈ ಬೆಳ್ಳುಳ್ಳಿನ ಬಳಸ್ಕೊಂಡು ಯಾವ ರೀತಿ ಕೆಲವೊಂದು ತಂತ್ರಗಳನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಕಷ್ಟಗಳನ್ನ ಹೋಗ್ಲಾಡಿಸ್ಕೋಬಹುದು ಅಂತ ನೀವು ಕೇಳೋದಾದ್ರೆ, ಈಗ ಇದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಂಥ ಒಳ್ಳೆ ಟಾಪಿಕ್ಗೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದ ಮರಿಬೇಡಿ. ಮತ್ತೆ ಇನ್ನು ಯಾರೊಬ್ಬರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂತ ತನಕ ನೋಡಿ ಫ್ರೆಂಡ್ಸ್. ಯಾಕೆಂದ್ರೆ ಇವತ್ತು ತಂದಿರುವಂತಹ ಈ ಒಂದು ಬೆಳ್ಳುಳ್ಳಿಯ ಟಿಪ್ಸು ತುಂಬಾನೇ ಚಮತ್ಕಾರದ ರೀತಿಯಲ್ಲಿ ವರ್ಕ್ ಮಾಡುವಂತಹ ಟಿಪ್ಸು. ನಿಮ್ಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಈ ಒಂದು ಬೆಳ್ಳುಳ್ಳಿಯಿಂದ ನೀವು ಬಗೆಹರಿಸ್ಕೋಬಹುದು. ಹಾಗಾದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂತ ತನಕ ನೋಡಿ. ಹಾಗಾದ್ರೆ ನಾವು ಜಾಸ್ತಿ ವೇಟ್ ಮಾಡೋದು ಬೇಡ, ಈ ಬೆಳ್ಳುಳ್ಳಿನ ಬಳಸ್ಕೊಂಡು ಯಾವ ರೀತಿ ಕೆಲವೊಂದು ತಂತ್ರ ಪರಿಹಾರಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಸಮಸ್ಯೆಗಳನ್ನ ತುಂಬಾ ಸುಲಭವಾಗಿ ಹೋಗ್ಲಾಡಿಸ್ಕೊಳ್ಳೋದನ್ನ ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಹಾಂ ಫ್ರೆಂಡ್ಸ್,
ಅಡುಗೆಯ ರುಚಿಯನ್ನು ಹೆಚ್ಚಿಸುವುದಕ್ಕೆ ಈ ಬೆಳ್ಳುಳ್ಳಿ ಬೇಕೇ ಬೇಕು ಅಲ್ವಾ. ಸುಮಾರು ಜನ ಅಡುಗೆಯಲ್ಲಿ ಆರೋಗ್ಯದ ದೃಷ್ಟಿಯಿಂದ ಈ ಬೆಳ್ಳುಳ್ಳಿನ ಬಳಸ್ತಾರೆ ಅಲ್ವಾ. ಈ ಬೆಳ್ಳುಳ್ಳಿ ಅಡುಗೆಯ ರುಚಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ನಿಮ್ಮ ಜೀವನಕ್ಕೆ ಬಂದಿರುವಂತಹ ಕಷ್ಟಗಳನ್ನು ಸಹ ಮಂಜಿನಂತೆ ಕರಗಿಸುತ್ತೆ. ಅದ್ರ ಜೊತೆಗೆ ಫ್ರೆಂಡ್ಸ್, ನಿಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆನ ತುಂಬ ಸುಲಭವಾಗಿ ಬಗೆಹರಿಸುತ್ತೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಮೇನಾಗಿ ಕಾಡುವಂತಹ ಸಾಲದ ಬಾಧೆಯನ್ನು ಸಹ ಇದು ತುಂಬ ಸುಲಭವಾಗಿ ನಿವಾರಣೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಣ ಸಂಪತ್ತು ಹೆಚ್ಚಿಸುವ ದೇವತೆ ಯಾರು ಅಂತ ನೀವು ಕೇಳಿದ್ರೆ ನೀವು ಯಾರನ್ನ ಹೇಳ್ತೀರಿ ಹೇಳಿ? ಲಕ್ಷ್ಮೀ ಮಾತನೇ ಹೇಳ್ತೀರಲ್ವಾ. ಆ ಲಕ್ಷ್ಮೀ ಮಾತೆನ ನಾವು ಈ ಒಂದು ಬೆಳ್ಳುಳ್ಳಿಯಿಂದ ತುಂಬ ಸುಲಭವಾಗಿ ಹೊಲಿಸ್ಕೋಬೋದು. ಮಾತೆ ಮಹಾಲಕ್ಷ್ಮಿನ ನಾವು ಅಂದರೆ ಈ ಬೆಳ್ಳುಳ್ಳಿನ ನಾವು ಬಳಸ್ಕೊಂಡು ಮಾತೆ ಮಹಾಲಕ್ಷ್ಮಿನ ನಾವು ಭಕ್ತಿ ಶ್ರದ್ಧೆಯಿಂದ ನಾವು ಬೇಡೋದ್ರಿಂದ ಅಂದರೆ ಪೂಜಿಸೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮಗೆ ಒಲಿತಾರೆ ಅಂತಲೇ ಹೇಳ್ಬೋದು. ನಾವು ಮಾತೆ ಮಹಾಲಕ್ಷ್ಮಿ ನಮ್ಗೆ ಒಲಿದ್ರೆ ನಮ್ಮ ಕಷ್ಟಗಳಿರುತ್ತಾ? ಖಂಡಿತ ಇರಲ್ಲ. ನಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಇಲ್ಲ ಆರ್ಥಿಕ ಸಮಸ್ಯೆ, ಅಂದರೆ ಎರಡೂ ಒಂದೇನೆ. ಮೇನಾಗಿ ಕಾಡುವಂಥ ಸಾಲದ ಸಮಸ್ಯೆ ಆಗಿರ್ಬೋದು, ಇಲ್ಲ ಕೈಯಲ್ಲಿ ₹1 ಸಹ ದುಡ್ಡು ಉಳಿತಾ ಇಲ್ಲ ಅನ್ನೋದಾಗಿರ್ಬೋದು, ಇಲ್ಲ ಯಾರಿಗೋ ದುಡ್ಡು ಕೊಟ್ಟು ನಾವು ಮೋಸ ಹೋಗಿದ್ದೀವಿ ಅನ್ನೋದಾಗಿರ್ಬೋದು, ಇಲ್ಲ ವ್ಯಾಪಾರ ವ್ಯವಹಾರದಲ್ಲಿ ನಾವು ನಷ್ಟ ನೋಡ್ತಾ ಇದ್ದೀವಿ ಅನ್ನೋದಾಗಿರ್ಬೋದು. ಈ ರೀತಿ ಇರುವಂತಹ ನಿಮ್ಮ ಜೀವನದಲ್ಲಿರುವಂತಹ ಹಲವಾರು ಸಮಸ್ಯೆಗಳನ್ನ ಹೋಗಲಾಡಿಸುವಂತಹ ಒಂದು ಪವರು ಈ ಒಂದು ಬೆಳ್ಳುಳ್ಳಿಗಿದೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಈ ಒಂದು ಬೆಳ್ಳುಳ್ಳಿನ ಬಳಸ್ಕೊಂಡು ಯಾವ ರೀತಿ ನಾವು ಕೆಲವೊಂದು ತಂತ್ರ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿನೂ ಹೋಲಿಸ್ಕೋಬಹುದು, ಜೊತೆಗೆ ನಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ನಾವು ಮಂಜಿನಂತೆ ಕರಗಿಸ್ಕೋಬಹುದು ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಯಾಕೆಂತಂದ್ರೆ ಈ ಬೆಳ್ಳುಳ್ಳಿನೂ ಸಹ ನಾವು ಕೆಲವು ತಂತ್ರ ಮಂತ್ರಗಳನ್ನ ಮಾಡುವಂಥವರು ಸಹ ಈ ಬೆಳ್ಳುಳ್ಳಿನ ನಾವು ಬಳಸ್ಕೊಂಡು ಅವರು ಸಹ ತಂತ್ರ ಮಂತ್ರಗಳನ್ನ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಒಂದು ಈ ಬೆಳ್ಳುಳ್ಳಿನ ಬಳಸ್ಕೊಂಡು ಕೆಲವೊಂದು ತಂತ್ರ ಪರಿಹಾರ ಮಾಡುವಂತಹ ಜನರು ಸಹ ಈ ಬೆಳ್ಳುಳ್ಳಿನ ಬೆಳ್ಳುಳ್ಳಿನ ಬಳಸ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಹಲವಾರು ಸಮಸ್ಯೆಗಳನ್ನ ತುಂಬ ಸುಲಭವಾಗಿ ಬಗೆಹರಿಸ್ಕೋಬಹುದು ಅಂತಲೇ ಹೇಳ್ಬೋದು. ಹಾಗಾದರೆ ಈ ಬೆಳ್ಳುಳ್ಳಿನ ಬಳಸ್ಕೊಂಡು ಕೆಲವೊಂದು ತಂತ್ರ ಪರಿಹಾರಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಸಮಸ್ಯೆಗಳನ್ನ ನಾವು ತುಂಬ ಸುಲಭವಾಗಿ ಬಗೆಹರಿಸ್ಕೊಂಡು ಮಾತೆ ಮಹಾಲಕ್ಷ್ಮಿನ ಭಕ್ತಿ ಶ್ರದ್ಧೆಯಿಂದ ನಾವು ಪೂಜಿಸೋದ್ರಿಂದ ನಮ್ಮ ಕಷ್ಟಗಳೆಲ್ಲವನ್ನು ನಾವು ಬಗೆಹರಿಸ್ಕೋಬಹುದು ಅಂತ ನೀವು ಕೇಳೋದಾದರೆ, ಈಗ ನಾನು ಕೆಲವೊಂದು ಟಿಪ್ಸ್ಗಳ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಫ್ರೆಂಡ್ಸ್, ಲಕ್ಷ್ಮೀ ದೇವಿನ ಹೋಲಿಸ್ಕೊಳ್ಳೋದು ಕಷ್ಟ ಏನಲ್ಲ ಅಲ್ವಾ. ಯಾರು ತುಂಬ ಭಕ್ತಿ ಶ್ರದ್ಧೆಯಿಂದ ಮಾತೆ ಮಹಾಲಕ್ಷ್ಮಿನ ಬೇಡಿ ಪೂಜಿಸ್ತಾರೋ ಅವರಿಗೆ ಮಾತೆ ಮಹಾಲಕ್ಷ್ಮಿ ತುಂಬ ಸುಲಭವಾಗಿ ಒಲಿತಾರೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಫ್ರೆಂಡ್ಸ್, ಈ ಮಾತೆ ಮಹಾಲಕ್ಷ್ಮಿನ ನಾವು ಹೋಲಿಸ್ಕೋಬೇಕು ಅಂದರೆ ಈ ಒಂದು ಬೆಳ್ಳುಳ್ಳಿ ತಂತ್ರಗಳನ್ನು ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಸಕಲ ದೋಷಗಳನ್ನು ಸಹ ನಾವು ಬಗೆಹರಿಸ್ಕೋಬಹುದು ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಹಣ ಸಂಪಾದನೆ ಮಾಡಲು ಕೆಲವು ತಂತ್ರ ಮಂತ್ರಗಳನ್ನು ಮಾಡುವಂಥ ಜನರು ಸಹ ಈ ಬೆಳ್ಳುಳ್ಳಿನ ಉಪಯೋಗಿಸ್ಕೊಂಡು ಅವರಲ್ಲಿರುವಂತಹ ಕೆಲವೊಂದು ಕಷ್ಟಗಳನ್ನು ಸಹ ಅವರು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋತಾರೆ. ಮೇನಾಗಿ ಕಾಡುವಂತಹ ಹಣಕಾಸಿನ ಸಮಸ್ಯೆಯನ್ನು ಸಹ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋತಾರೆ ಅಂತಲೇ ಹೇಳ್ಬೋದು. ಹಾಗಾದರೆ ನಾನು ನಿಮಗೆ ಒಂದು 3-4 ಟಿಪ್ಸ್ಗಳನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದರಲ್ಲಿ 3-4 ಟಿಪ್ಸ್ಗಳನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದರಲ್ಲಿ ಒಂದು ಟಿಪ್ಸ್ನ ಅಂದರೆ 3-4 ನಿಮಗೆ ಯಾವುದು ನಿಮಗೆ ಈಸಿ ಅನಿಸುತ್ತೋ ಆ ಒಂದು ಟಿಪ್ಸ್ನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆನ ನೀವು ತುಂಬ ಸುಲಭವಾಗಿ ಹೋಗ್ಲಾಡಿಸ್ಕೋಬೋದು ಅಂತಲೇ ಹೇಳ್ಬೋದು. ಹಾಗಾದರೆ ಮೊದಲನೇ ಟಿಪ್ಸ್ ಬಂದು ಫ್ರೆಂಡ್ಸ್, ಸಾಮಾನ್ಯವಾಗಿ ಈಗ ಅಡುಗೆ ಮನೆಯಲ್ಲಿ ನಮಗೆ ತುಂಬ ಸುಲಭವಾಗಿ ಬೆಳ್ಳುಳ್ಳಿ ಅನ್ನೋದು ಸಿಗುತ್ತೆ ಅಲ್ವಾ. ನಾವು ಅದನ್ನ ಅಡುಗೆಗೆ ಹೇಗೆ ಬಳಸ್ತೀವೋ ಅದೇ ರೀತಿ ನಾವು ತಂತ್ರಮಂತ್ರಗಳನ್ನು ಸಹ ಮಾಡ್ಕೊಳ್ಳೋದ್ರಿಂದ ನಾವು ಮಾಡ್ಕೊಳ್ಳೋಕ್ಕೆ ಅದನ್ನ ನಾವು ಉಪಯೋಗಿಸ್ತೀವಿ ಅಲ್ವಾ. ಅದೇ ರೀತಿ ನೀವು 7 ಬೆಳ್ಳುಳ್ಳಿಯ ಎಸಳುಗಳನ್ನು ತೆಗೆದುಕೊಳ್ಳಿ. 7 ಬೆಳ್ಳುಳ್ಳಿಯ ಎಸಳುಗಳನ್ನು ತೆಗೆದುಕೊಂಡು ನೀವು ಏನು ಮಾಡಬೇಕು ಅಂತಂದರೆ ಅದ್ರ ಜೊತೆಗೆ ಒಂದು ದಾರನ ತೆಗೆದುಕೊಳ್ಳಿ, ಒಂದು ಬಿಳಿ ಬಣ್ಣದ ದಾರನ ತೆಗೆದುಕೊಳ್ಳಿ. ಅದ್ರ ಜೊತೆಗೆ ಒಂದು ಕಡ್ಡಿನ ತೆಗೆದುಕೊಳ್ಳಿ. ಕಡ್ಡಿ ನೀವು ಯಾವುದಾದ್ರೂ ತಗೋಬಹುದು, ಅಂದರೆ ಆಲದ ಮರದ ಕಡ್ಡಿ ಆಗಿರ್ಬೋದು, ಇಲ್ಲ ಬೇವಿನ ಮರದ ಕಡ್ಡಿ ಆಗಿರ್ಬೋದು, ಯಾವುದಾದ್ರೂ ಒಂದು ಕಡ್ಡಿನ ತೆಗೆದುಕೊಳ್ಳಿ. ಅಂದರೆ ಯಾವುದಾದ್ರೂ ಅಂತಲ್ಲ, ಈ ಆಲದ ಮರ ಇಲ್ಲ ಬೇವಿನ ಮರದ ಕಡ್ಡಿನ ತೆಗೆದುಕೊಳ್ಳಿ. ಅದನ್ನ ಕಡ್ಡಿನ ತೆಗೆದುಕೊಂಡು 7 ಬೆಳ್ಳುಳ್ಳಿಯನ್ನು ನಾವು ಹೂ ಕಟ್ಟುವಂಥ ರೀತಿಯಲ್ಲಿ, ಅಂದರೆ ಒಂದು ಬೆಳ್ಳುಳ್ಳಿನ ತೆಗೆದುಕೊಂಡು ಒಂದು ಕಡ್ಡಿಗೆ ದಾರದಿಂದ ಕಟ್ಕೊಳ್ಳಿ. ಮತ್ತೆ 2ನೇ ಬೆಳ್ಳುಳ್ಳಿನ ಮತ್ತೆ ಕೋಲು ಅಂದರೆ ಕಡ್ಡಿಗೂ ದಾರದಿಂದ ಕಟ್ಟಿ. ಈ ರೀತಿ 7 ಬೆಳ್ಳುಳ್ಳಿಗಳನ್ನು ಸಹ ನೀವು ಕಡ್ಡಿಯಲ್ಲಿ ಕಟ್ಟಿ ಅದನ್ನು ನಿಮ್ಮ ಮನೆಯ ಅಂದರೆ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ, ನೀವು ಇವತ್ತೊಂದು ದಿನ ಗೋಧೂಳಿಯ ಸಮಯದಲ್ಲಿ 7 ಗಂಟೆಯಿಂದ 8 ಗಂಟೆ ಒಳಗಡೆ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಅದ್ಭುತವಾದಂಥ ಒಂದು ಫಲನೆ ಕೊಡುತ್ತೆ ಅಂತಲೇ ಹೇಳ್ಬೋದು. ಅದನ್ನು ಕಟ್ಟಿ ನಂತರ ಅದನ್ನು ನೀವು ಏನು ಮಾಡಬೇಕು ಅಂತಂದರೆ ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಇಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ, ಕುಂಕುಮ, ಹೂವು ಎಲ್ಲವನ್ನು ಹಾಕಿ ನೀವು ಅದಕ್ಕೆ ಪೂಜೆ ಪುರಸ್ಕಾರಗಳನ್ನು ಮಾಡಿ ಸಾಂಬ್ರಾಣಿಯಿಂದ ಹೊಗೆಯನ್ನು ತೋರಿಸಿ ನಂತರ ಅದನ್ನು ತೆಗೆದುಕೊಂಡು ಬಂದು ನೀವು ಗೋಧೂಳಿಯ ಸಮಯದಲ್ಲಿ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿ ನೀವು ನಂತರ ನೀವು ಅದನ್ನು ಪೂಜೆ ಮಾಡಿ,
ಅಂದರೆ ಕಟ್ಟಿದ ಮೇಲೆ ಒಂದ್ಸಲ ಅದಕ್ಕೆ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳಿ. ಈ ರೀತಿ ನೀವು ಅದನ್ನ ಮಾಡೋದ್ರಿಂದ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಹೊರಗಡೆ ಹೋಗುತ್ತೆ, ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಗೆ ಬರುತ್ತೆ. ಮನೆಯಲ್ಲಿರುವಂತಹ ಕಷ್ಟಗಳು, ದಾರಿದ್ರ್ಯತೆಗಳು ಸಹ ದೂರವಾಗಿ ಹಣದ ಹರಿವು ಹೆಚ್ಚಾಗುತ್ತೆ, ನಿಮ್ಮನೇಲಿರುವಂತಹ ಹಣದ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಂ ಫ್ರೆಂಡ್ಸ್, ನಿಮಗೆ ಮನೆಯಲ್ಲಿ ನಿಮಗೆ ಆರ್ಥಿಕ ಸಮಸ್ಯೆ ಅನ್ನೋದು ಅಂದರೆ ಹಣಕಾಸಿನ ಸಮಸ್ಯೆ ನಿಮಗೆ ಹೆಚ್ಚಾಗಿ ಕಾಡ್ತಾ ಇದೆ ಅಂತ ಅಂದರೆ ಒಂದು 2 ಬೆಳ್ಳುಳ್ಳಿ ಹೆಸರನ್ನು ತೆಗೆದುಕೊಂಡು ನೀವು ಅದನ್ನು ನಿಮಗೂ ಪರ್ಸಲ್ ಆಗಿರ್ಬೋದು ಇಲ್ಲ ವ್ಯಾನಿಟಿ ಬ್ಯಾಗಲ್ಲಾಗಿರ್ಬೋದು ಇಟ್ಕೊಳ್ಳೋದ್ರಿಂದ ನಿಮಗೆ ಹಣದ ಅರಿವು ಹೆಚ್ಚಾಗುತ್ತೆ. ಮತ್ತು ನಿಮ್ಮಲ್ಲಿ ಅಂದರೆ ನಿಮ್ಮ ದೇಹದಲ್ಲಿರುವಂಥ ನೆಗೆಟಿವ್ ಅಂಶನೂ ಸಹ ಹೊರಗಡೆ ಹಾಕುವಂಥ ಒಂದು ಶಕ್ತಿ, ಒಂದು ಪವರ್ ಈ ಒಂದು ಬೆಳ್ಳುಳ್ಳಿಗಿದೆ. ನಿಮ್ಮ ಮನೆಯಲ್ಲಿ ಹಣದ ಅರಿವು ಹೆಚ್ಚಾಗುತ್ತೆ, ಜೊತೆ ಆರ್ಥಿಕವಾದಂತಹ ಒಂದು ಹಣಕಾಸಿನ ಸಮಸ್ಯೆಯನ್ನು ಸುಧಾರಿಸುತ್ತೆ ಅಂತಲೇ ಹೇಳ್ಬೋದು. ಮತ್ತು 3ನೇ ಟಿಪ್ಸ್ ಬಂದು ಫ್ರೆಂಡ್ಸ್, ಈ ಬೆಳ್ಳುಳ್ಳಿನ ನೀವು 2 ಹೆಸರನ್ನ ತೆಗೆದುಕೊಂಡು ಒಂದು ಕೆಂಪು ಬಟ್ಟೆಯಲ್ಲಿ ನೀವು ಸುತ್ತಿ ಅದನ್ನು ನೀವು ನಿಮ್ಮ ಮನೆ ಹತ್ರ ಇರುವಂತಹ ಯಾವುದಾದ್ರೂ ಒಂದು ಜಾಗದಲ್ಲಿ ಅದನ್ನು ಸ್ವಲ್ಪ ಮುಣ್ಣನ್ನು ತೆಗೆದು ಅದನ್ನು ಊತಾಕಿ. ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆಯನ್ನು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು. ಮತ್ತು ಕೊನೆಯದಾಗಿ ನಾನು ನಿಮಗೆ ಒಂದು ಟಿಪ್ಸ್ನ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇದು ತುಂಬಾ ಮುಖ್ಯವಾಗಿ ಮಾಡುವಂತಹ ತುಂಬಾ ಮುಖ್ಯವಾಗಿ ಮಾಡುವಂತಹ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ನೋಡಿ ಒಂದು ಬೆಳ್ಳುಳ್ಳಿ ಹೆಸರನ್ನ ತೆಗೆದುಕೊಳ್ಳಿ. ನಾನು ನಿಮಗೆ ಇಲ್ಲಿ ನೋಡಿ ಬೆಳ್ಳುಳ್ಳಿನ ತೋರಿಸ್ತಾ ಇದ್ದೀನಿ ಅಲ್ವಾ, ಇದರಲ್ಲಿ ಒಂದು ಹೆಸಳು ಅಂದರೆ ನಿಮಗೆ ಗೊತ್ತಿರುತ್ತೆ ಅನ್ಕೊತೀನಿ. ಇದನ್ನ ಬಿಡಿಸಿದಾಗ ಒಂದೇ ಒಂದು ಹೆಸಳು ಬೆಳ್ಳುಳ್ಳಿ ಇರುತ್ತೆ ಅಲ್ವಾ, ಅಂದರೆ ಬೆಳ್ಳುಳ್ಳಿ ಹೆಸಳುಗಳು ಇರುತ್ತೆ, ಅದರಲ್ಲಿ ಒಂದು ಬೆಳ್ಳುಳ್ಳಿ ಹೆಸಳನ್ನ ತೆಗೆದುಕೊಂಡು ನೀವು ಏನು ಮಾಡಬೇಕು ಅಂತಂದರೆ, ಸಾರಿ ಫ್ರೆಂಡ್ಸ್, 5 ಬೆಳ್ಳುಳ್ಳಿ ಹೆಸಳನ್ನ ತೆಗೆದುಕೊಂಡು ಇದನ್ನ ನೀವು ಶುಕ್ರವಾರ 4 ವಾರ ಮಾಡಬೇಕಾಗುತ್ತೆ. ಶುಕ್ರವಾರ 4 ವಾರ ಈ ಬೆಳ್ಳುಳ್ಳಿಯಿಂದ 5 ಹೆಸಳನ್ನ ತೆಗೆದುಕೊಂಡು ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಿ. ಹಾಂ ಫ್ರೆಂಡ್ಸ್, ನೋಡಿ ಈ ರೀತಿ ಇರುವಂಥ ಅಂದರೆ ಇವತ್ತೊಂದು ದಿನ ನೀವು ಪೂಜೆ ಪುರಸ್ಕಾರ ಮಾಡಿರ್ತೀರ. ಅಂದರೆ ಇವತ್ತು ನೋಡಿ ಈ ರೀತಿ ಅಂದರೆ ಫ್ರೆಂಡ್ಸ್, ಇವತ್ತು ಸಾಮಾನ್ಯವಾಗಿ ಗುರುವಾರ ಅಲ್ವಾ, ಇವತ್ತೊಂದು ದಿನ ಚತುರ್ಥಿ ಇದೆ. ಇವತ್ತೊಂದು ದಿನ ನೀವು ಒಂದು 7 ಗಂಟೆಯಿಂದ 8 ಗಂಟೆ ಒಳಗಡೆ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳಿ. ತುಂಬಾ ಅದ್ಭುತವಾದಂಥ ಒಂದು ಫಲನೆ ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಬೆಳಿಗ್ಗೆ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿರ್ತೀರಲ್ವ, ಸಾಯಂಕಾಲ ಸಹ ಗೋಧೂಳಿಯ ಸಮಯದಲ್ಲಿ ನೀವು ಈ ಒಂದು ರೆಮಿಡಿ ಮಾಡಬೇಕಾದ್ರೆ ಪೂಜೆ ಪುರಸ್ಕಾರಗಳ ಮನೆಯಲ್ಲಿ ಮಾಡಿ, ಮನೆಯಲ್ಲಿ ಸಾಂಬ್ರಾಣಿಯ ಧೂಪವನ್ನು ಹಾಕಿ ನಂತರ ಈ ರೀತಿ ಇರುವಂಥ ಒಂದು ಕೆಂಪು ಬಣ್ಣದ ಬಟ್ಟೆನ ತೆಗೆದುಕೊಳ್ಳಿ. ಅಂದರೆ ಮಾತೆ ಮಹಾಲಕ್ಷ್ಮಿನ ಫೋಟೋದ ಮುಂದೆ ಕುತ್ಕೊಂಡು ನೀವು ಮಾತೆ ಮಹಾಲಕ್ಷ್ಮಿನ ನೆನಿಬೇಕಾಗುತ್ತೆ. ನೆನೆದು ಓಂ ಮಹಾಲಕ್ಷ್ಮಿ ನಮ್ಮ ಎಂಬ ಬೀಜ ಮಂತ್ರನ 11 ಬಾರಿ ಹೇಳಿ ನಂತರ ನೀವು ಈ ರೀತಿ ಇರುವಂಥ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ನೋಡಿ, ಈ ದಿನ ನಿಮಗೆ ಇಲ್ಲಿ ಬೆಳ್ಳುಳ್ಳಿನ ತೋರಿಸ್ತಾ ಇದ್ದೀನಿ. ಈ ಬೆಳ್ಳುಳ್ಳಿಯಲ್ಲಿ ನೀವು 1 ಹೆಸಳನ್ನಾದ್ರೂ ತೆಗೆದುಕೊಳ್ಬೋದು, ಇಲ್ಲ 5 ಹೆಸಳನ್ನಾದ್ರೂ ತೆಗೆದುಕೊಂಡು ನೀವು ಈ ಬಟ್ಟೆಯನ್ನು ತೆಗೆದುಕೊಂಡು ಈ ಬೆಳ್ಳುಳ್ಳಿ ಇರುತ್ತಲ್ಲ ಒಂದೊಂದು ಹೆಸಳನ್ನ ಅಂದರೆ ನೀವು 5 ತೆಗೆದುಕೊಂಡ್ರೆ 5ಅನ್ನು ಸಹ ನೋಡಿ, ನಾನು ಇಲ್ಲಿ ನಿಮಗೆ ದಾರ ತೋರಿಸ್ತಾ ಇದ್ದೀನಿ ಅಲ್ವಾ, ಇದು ಒಂದು ಎಳೆಯ ದಾರದಿಂದ ನೀವು ಹೂ ಕಟ್ಟುವಂಥ ರೀತಿಯಲ್ಲಿ ಕಟ್ಕೊಳ್ಳಿ. 5 ತೆಗೆದುಕೊಂಡ್ರೆ 5ಅನ್ನು ಕಟ್ಟಿ, 1 ತೆಗೆದುಕೊಂಡ್ರೆ 1ಅನ್ನು ದಾರದಿಂದ ಫುಲ್ಲು ಕವರ್ ಮಾಡಿ ಕಟ್ಟಿಬಿಡಿ. ದಾರದಿಂದ ಕಟ್ಟಿದಂತಹ ಬೆಳ್ಳುಳ್ಳಿನ ಈ ಬಟ್ಟೆ ಮೇಲೆ ಇಡಿ. ಈ ರೀತಿ ಬಟ್ಟೆ ಮೇಲೆ ನಾನೀಗ ನಿಮಗೆ 1 ಹೆಸಳು ಅಂತಲೇ ಹೇಳ್ತೀನಿ. 1 ಹೆಸಳನ್ನು ದಾರದಿಂದ ಕಟ್ಟಿ ನೀವು ಈ ಬಟ್ಟೆ ಮೇಲೆ ಇಟ್ಟು ನಂತರ ಅದಕ್ಕೆ ನೀವು ಅರಿಶಿನ, ಕುಂಕುಮ, ಹೂವು ಎಲ್ಲವನ್ನು ಹಾಕಿ ಇದಕ್ಕೂ ಸಹ ಧೂಪ ದೀಪಗಳನ್ನು ತೋರಿಸಿ ಇದಕ್ಕೆ ಸಾಂಬ್ರಾಣಿಯ ಒಂದು ಬಗೆಯನ್ನು ತೋರಿಸಿದ ನಂತರ ನೀವು ಇದನ್ನು ತಗೊಂಡೋಗಿ ನೀವು ನಿಮ್ಮ ಮನೆಯಲ್ಲಿರುವಂತಹ ತ್ರಿಜೋರಿಯಲ್ಲಿ, ಅಂದರೆ ನೀವು ಹಣ ಮತ್ತು ಒಡವೆಗಳೆಲ್ಲ ಇಡ್ತೀರಲ್ವ, ಆ ತ್ರಿಜೋರಿನಾರು ಇಟ್ಕೊಳ್ಳಿ, ಇಲ್ಲ ಮಾತೆ ಮಹಾಲಕ್ಷ್ಮಿಯ ಫೋಟೋದ ಹತ್ರನಾರು ಇಟ್ಕೊಳ್ಳಿ. ಈ ರೀತಿ ನೀವು ಮಾಡೋದ್ರಿಂದ ನಿಮಗೆ ಹಣಕಾಸಿನ ಸಮಸ್ಯೆ ನಿಮ್ಮ ಹತ್ರನೂ ಸಹ ಸುಳಿಯಲ್ಲ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ನಿಮಗೆ ಕಷ್ಟಗಳು ಸಹ ಬರಲ್ಲ, ಹಣದ ಹರಿವು ಹೆಚ್ಚಾಗುತ್ತೆ, ಅದೃಷ್ಟದ ಬಾಗಿಲು ನಿಮಗೆ ತೆರೆಯುತ್ತೆ ಅಂತಲೇ ಹೇಳ್ಬೋದು. ನಿಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಿಮ್ಮನ್ನು ಅಂದರೆ ಹಣ ಅಂತ ಅನ್ನೋದು ಅಂದರೆ ಅದೃಷ್ಟನೇ ನಿಮ್ಮ ಬೆನ್ನ ಹಿಂದೆ ಇರುತ್ತೆ ಅಂತಲೇ ಹೇಳ್ಬೋದು. ಅದೃಷ್ಟ ಅನ್ನೋದು ನಿಮ್ಮನ್ನು ಹುಡುಕಿ ಬರುತ್ತೆ ಅಂತಲೇ ಹೇಳ್ಬೋದು. ಅಂತಹ ಒಂದು ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಟಿಪ್ಸು ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದು ಅದ್ಭುತವಾಗಿ ಚಮತ್ಕಾರದ ರೂಪದಲ್ಲಿ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ಬದಲಾವಣೆ ತಂದುಕೊಡುವಂತಹ ಒಂದು ಬೆಳ್ಳುಳ್ಳಿಯ ರೆಮಿಡಿ ಅಂತಲೂ ಹೇಳ್ಬೋದು ಫ್ರೆಂಡ್ಸ್. ಈ ಬೆಳ್ಳುಳ್ಳಿ ಅಡುಗೆಯಲ್ಲಿ ಎಷ್ಟು ರುಚಿ ಕೊಡುತ್ತೋ ಅಷ್ಟೇ ಇದು ಕೆಲವೊಂದು ತಂತ್ರ ಪರಿಹಾರಗಳನ್ನು ಸಹ ನಾವು ಮಾಡ್ಕೊಳ್ಳೋದ್ರಿಂದ ತುಂಬಾ ಎಫೆಕ್ಟಿವ್ ಆಗಿ ಇದು ಒಂದು ವರ್ಕ್ ಮಾಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು. ಅಷ್ಟು ಪವರು ಈ ಒಂದು ಬೆಳ್ಳುಳ್ಳಿಗಿದೆ ಅಂತಲೇ ಹೇಳ್ಬೋದು. ಇದರಿಂದ ಈ ಒಂದು ರೆಮಿಡಿನ ಮಾಡಿದ ಮೇಲೆ ನಿಮಗೆ ಹಣದ ಅರಿವು ಹೆಚ್ಚಾಗುತ್ತೆ, ಹಣ ಆಕರ್ಷಣೆ ಆಗುತ್ತೆ, 4 ದಿಕ್ಕುಗಳಿಂದನೂ ಹಣ ಬರುತ್ತೆ. ಯಾವುದಾದ್ರೂ ಒಂದು ಹಣಕ್ಕೆ ನಿಮಗೆ ಅಡೆತಡೆಯಾಗಿದ್ರೆ, ಅಂದರೆ ಹಣಕ್ಕೆ ನಿಮಗೆ ಯಾವುದಾದ್ರೂ ಒಂದು ಬ್ಲಾಕೇಜ್ ಆಗಿದ್ರೆ ಅದು ಸಂಪೂರ್ಣವಾಗಿ ಅದು ಹೋಗಲಾಡಿಸಿ, ಅಂದರೆ ಅದನ್ನ ಸಂಪೂರ್ಣವಾಗಿ ಹೋಗಲಾಡಿಸಿ
ಒಂದು ಪಾಸಿಟಿವ್ ಎನರ್ಜಿನ ತಂದು ಕೊಡುವಂತಹ ಒಂದು ಒಳ್ಳೆಯ ರೆಮಿಡಿ ಇದು ಅಂತಲೇ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಇದು ಬೆಳ್ಳುಳ್ಳಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಇದು ಯಾರಿಗೂ ಗೊತ್ತಿರಲ್ಲ ಫ್ರೆಂಡ್ಸ್, ಆದರೆ ನಮ್ಮ ಹೆಣ್ಣುಮಕ್ಕಳು ಇಂಥ ವಿಷಯಗಳ ಬಗ್ಗೆ ನಾವು ತಿಳ್ಕೊಂಡು ಕೆಲವೊಂದು ತಂತ್ರ ಪರಿಹಾರಗಳನ್ನ ನಾವು ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳು ಕೆಲವೊಂದು ತಂತ್ರ ಪರಿಹಾರಗಳನ್ನ ನಾವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆನ, ನಮ್ಮಲ್ಲಿರುವಂತಹ ಕಾಡುವಂಥ ಕೆಲವೊಂದು ಸಮಸ್ಯೆಗಳನ್ನ ನಾವೇ ತುಂಬ ಸುಲಭವಾಗಿ ಬಗೆಹರಿಸ್ಕೋಬಹುದು. ನೋಡಿ, ಇದೀಗ ನಾವೇನಾದ್ರು ₹1 ಖರ್ಚು ಮಾಡಬೇಕಾ? ಏನಿಲ್ಲ. ಅಡುಗೆ ಮನೆಗೆ ಹೋದೆ, ಪ್ರತಿನಿತ್ಯದ ಒಂದು ಅಡುಗೆಯಲ್ಲಿ ಬೆಳ್ಳುಳ್ಳಿ ಯಾರ ಮನೇಲಿ ಇರಲ್ಲ ಹೇಳಿ? ಪ್ರತಿಯೊಬ್ಬರು ಅಡುಗೆ ಮನೆಯಲ್ಲಿ ಬೆಳ್ಳುಳ್ಳಿ ಅಂತ ಅನ್ನೋದು, ಈರುಳ್ಳಿ ಬೆಳ್ಳುಳ್ಳಿ ಅಂತ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ? ಈ ಬೆಳ್ಳುಳ್ಳಿನ ತೆಗೆದುಕೊಳ್ಳಿ, ಒಂದು ಹೆಸಳು ತೆಗೆದುಕೊಳ್ಳಿ, ಅದನ್ನ ದಾರದಿಂದ ಸುತ್ತಿ ಇದೊಂದು ಚಿಕ್ಕದಾದಂತಹ ತಂತ್ರ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಇದನ್ನ ನೀವು ಆದಷ್ಟು ಮಂಗಳವಾರ, ಶುಕ್ರವಾರ, ಗುರುವಾರ, ಅಮಾವಾಸ್ಯೆ, ಹುಣ್ಣಿಮೆ, ಚತುರ್ಥಿಗಳಲ್ಲಿ, ಆಮೇಲೆ ತಿಥಿಗಳಲ್ಲಿ ಅಂದರೆ ತಿಥಿಗಳಲ್ಲಿ ಇಂತಹ ಕೆಲವೊಂದು ಅದ್ಭುತವಾದಂತಹ ದಿನಗಳಲ್ಲೂ ಸಹ ನೀವು ಇದನ್ನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಒಳ್ಳೆಯ ಫಲವನ್ನೇ ಕೊಡುತ್ತೆ ಇದು ಅಂತಲೇ ಹೇಳ್ಬೋದು. ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಬೆಳ್ಳುಳ್ಳಿಯ ತಂತ್ರಗಾರಿಕೆಯ ಪರಿಹಾರ ಇದು ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್. ಯಾಕೆಂದರೆ ನಮ್ಮ ಹೆಣ್ಮಕ್ಳಿಗೆ ಕೆಲವರಿಗೆ ಗೊತ್ತಿರಲ್ಲ. ಆದರೆ ಫಸ್ಟು ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ನಂಬಿಕೆ, ಭಕ್ತಿ ಇಟ್ಕೊಂಡು ನಾವು ಮಾತೆ ಮಹಾಲಕ್ಷ್ಮಿನ ನೆನೆದು, ನಾವು ಮಾತೆ ಮಹಾಲಕ್ಷ್ಮಿ ಜೊತೆಗೆ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾನೆ ಇರ್ತೀನಿ, ಮಾತೆ ಮಹಾಲಕ್ಷ್ಮಿಯ ಜೊತೆಗೆ ನಾವು ವಿಷ್ಣುವಿನ ಮೊದಲು ನೆನೆಬೇಕು. ವಿಷ್ಣುವಿನ ನೆನೆದ್ರೆ ಮಾತ್ರ ಮಾತೆ ಮಹಾಲಕ್ಷ್ಮಿ ನಮ್ಮ ಹತ್ರ ಬರೋದು ಅಂತಲೇ ಹೇಳ್ಬೋದು. ವಿಷ್ಣುವಿನ ನೆನೆದು ನಂತರ ಮಾತೆ ಮಹಾಲಕ್ಷ್ಮಿಯ ನೆನೆದು ನೀವು ಈ ಒಂದು ಬೆಳ್ಳುಳ್ಳಿಯಿಂದ ಇದೊಂದು ಚಿಕ್ಕ ತಂತ್ರ ಪರಿಹಾರಗಳನ್ನ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಯಾವುದೇ ಒಂದು ರೀತಿಯಾದಂಥ ಒಂದು ಸಮಸ್ಯೆ ಇದ್ರೂ, ಯಾವುದೇ ಒಂದು ರೀತಿಯಾದಂಥ ಹಣಕಾಸಿಗೆ ನಿಮಗೆ ಬ್ಲಾಕೇಜ್ ಆಗಿದ್ರೂ ಈ ಒಂದು ಚಿಕ್ಕದಾದಂಥ ತಂತ್ರ ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ದಾರಿಯದ್ನಂದರೆ ನಿಮ್ಮ ಜೀವನ ದಿಕ್ಕೇ ಬದಲಾಗುತ್ತೆ ಅಂತಲೇ ಹೇಳ್ಬೋದು. ಅಂತಹ ಪವರು ಈ ಒಂದು ಬೆಳ್ಳುಳ್ಳಿಗಿದೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್ ಮತ್ತೆ ಇನ್ನೊಂದು ವಿಷಯ ಹೇಳ್ತೀನಿ. ಇದನ್ನ ಮಾಡುವಾಗ ನೀವು ಒಂದು ಮಂತ್ರನ ನೀವು ಹೇಳ್ಬೇಕಾಗುತ್ತೆ. ಅದರ 108 ಬಾರಿ ಒಂದು ಮಂತ್ರನ ಪಠನೆ ಮಾಡಬೇಕಾಗುತ್ತೆ. ಮಂತ್ರ ಪಠನೆ ಮಾಡ್ದೇ ಯಾವುದೇ ಕಾರಣಕ್ಕೂ ನೀವು ಇದನ್ನ ತಗೊಂಡೋಗಿ ನೀವು ತ್ರಿಜೋರಿಯಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡಿ. ಮಂತ್ರ ಪಠನೆ ಮಾಡಿ ಫಸ್ಟ್ ಇದಕ್ಕೆ ಪೂಜೆ ಪುರಸ್ಕಾರಗಳನ್ನ ಮಾಡಿ ನಂತರ 108 ಸಲ ಮಂತ್ರನ ಪಠನೆ ಮಾಡಬೇಕಾಗುತ್ತೆ. ಆ ಒಂದು ಮಂತ್ರ ಹೀಗಿದೆ, ನಾನು ತೋರಿಸ್ತೀನಿ ನೋಡಿ. ಓಂ ಶ್ರೀಯೇ ನಮಃ, ಓಂ ಶ್ರೀಹೇ ನಮಃ. ಈ ಒಂದು ಮಂತ್ರ ನಾನು ಇಲ್ಲಿ ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತೀನಿ. ಈ ಮಂತ್ರನ 108 ಸಾರಿ ಪಠನೆ ಮಾಡಿ ನಂತರ ಅದನ್ನು ನೀವು ತಗೊಂಡೋಗಿ ನಿಮ್ಮ ತ್ರಿಜೋರಿ ಇಟ್ಕೊಂಡು ಪೂಜೆ ಪುರಸ್ಕಾರ ಅಂದರೆ ಯಥಾ ಪ್ರಕಾರವಾಗಿ ನೀವು ಯಾವತ್ತು ನಿಮ್ಮ ಮನೆಗಳಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋತೀರೋ ಆ ರೀತಿಯಲ್ಲಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳಿ. ಈಗ ನಾನು ಆ ಮಂತ್ರನ ಇಲ್ಲಿ ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮಲ್ಲಿರುವಂತಹ ಆರ್ಥಿಕ ಸಮಸ್ಯೆ ಅಂದರೆ ಹಣಕಾಸಿನ ಸಮಸ್ಯೆನ ನಾವು ಯಾವ ರೀತಿ ನಾವು ಇದೊಂದು ಚಿಕ್ಕದಾದಂತಹ ಒಂದು ಬೆಳ್ಳುಳ್ಳಿಯ ತಂತ್ರದ ಪರಿಹಾರಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿನೂ ಸಹ ನಾವು ತುಂಬ ಸುಲಭವಾಗಿ ಒಲಿಸ್ಕೋಬೋದು. ಅದ್ರ ಜೊತೆಗೆ ಬೆಳ್ಳುಳ್ಳಿಯಿಂದ ಬೆಳ್ಳುಳ್ಳಿಯಿಂದ ಈ ಚಿಕ್ಕ ತಂತ್ರ ಪರಿಹಾರನ ನಾವು ಮಾಡ್ಕೊಳ್ಳೋದ್ರಿಂದ ನಮಗೆ ಇದರಿಂದ ಒಂದು ಅದ್ಭುತವಾದಂಥ ಒಂದು ಫಲನೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದನ್ನ ಮಾಡಿಕೊಂಡು ನಿಮ್ಮೆಲ್ಲರಿಗೂ ಅಂದರೆ ಇದನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿರುವಂಥ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಯಾಕೆಂದರೆ ಇದು ಇಷ್ಟ ಆಗಲೇಬೇಕು. ಯಾಕೆ ಅಂತ ಹೇಳಿದ್ರೆ ಇದು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ, ಅದ್ರ ಜೊತೆ ಚಮತ್ಕಾರದ ರೀತಿಯಲ್ಲಿ ವರ್ಕ್ ಮಾಡುವಂತಹ, ಅದರಲ್ಲೂ ಫ್ರೆಂಡ್ಸ್ ಈ ಒಂದು ರೆಮಿಡಿನ ತಂತ್ರ ಮಾಡುವಂಥ ಜನರು ಸಹ ಈ ಒಂದು ಬೆಳ್ಳುಳ್ಳಿನ ಬಳಸ್ಕೊಂಡು ತಂತ್ರಗಾರಿಕೆಗಳನ್ನ ಮಾಡ್ತಾರಂತೆ. ಹಾಗಾಗಿ ನಾನು ಇವತ್ತು ತೋರಿಸ್ಕೊಂಡಿರುವಂತಹ ಈ ಒಂದು ಇಷ್ಟು ಟಿಪ್ಸ್ಗಳಲ್ಲಿ ನಿಮಗೆ ಯಾವುದು ಅನುಕೂಲ ಅನಿಸುತ್ತೋ ಆ ಒಂದು ಟಿಪ್ಸ್ನ ಮಾಡಿಕೊಂಡು ನಿಮ್ಮಲ್ಲಿರುವಂತಹ ಆರ್ಥಿಕ ಸಮಸ್ಯೆನ ಸಂಪೂರ್ಣವಾಗಿ ಬಗೆಹರಿಸ್ಕೊಳ್ಳಿ. ನೋಡಿದ್ರ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ. ಲೈಫಲ್ಲಿ ನಾವು ಒಬ್ಬರೇ ಚೆನ್ನಾಗಿರೋದು ಬೇಡ, ಎಲ್ಲರೂ ಚೆನ್ನಾಗಿರೋಣ ಅಲ್ವಾ? ಓಕೆ ಫ್ರೆಂಡ್ಸ್, ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನಂತರ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಏಕೆಂದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನಮ್ಮ ನೋಡೋದ್ರಿಂದ ನೀವು ನಮಗೆ ಎಂಕರೇಜ್ ಕೊಟ್ಟಾಗುತ್ತೆ. ನೀವು ಎಂಕರೇಜ್ ಕೊಟ್ಟರೆ ಮಾತ್ರ ಅಲ್ವಾ ನಾವು ಒಂದು ಒಳ್ಳೊಳ್ಳೆ ಟಿಪ್ಸ್ಗಳನ್ನ ನಾವು ನಿಮಗೋಸ್ಕರ ತಂದು ಹಾಕೋಕ್ಕಾಗೋದು. ಹಾಗಾಗಿ ದಯವಿಟ್ಟು ನಿಮ್ಮ ಹತ್ರ ಎಲ್ಲರ ಹತ್ರ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ, ನಮ್ಮ ಒಂದು ವೀಡಿಯೋಸ್ನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ.
ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಓಕೆ ಫ್ರೆಂಡ್ಸ್, ನಮ್ಮ ಒಂದು ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೊಂದು ಇದೇ ರೀತಿ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ ನಾನು ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.